ಇದೇ ಬರುವ 16ರಂದು ಬಸವಕಲ್ಯಾಣ ನಗರದ ಮಾತೆ ಮಹಾದೇವಿ ಸಭಾಂಗಣದಲ್ಲಿ ರಾಜ್ಯ ಯುವ ಕ್ರಾಂತಿ ಸಂಘಟನೆಯ 13ನೇ ವಾರ್ಷಿಕೋತ್ಸವ ಹಾಗೂ ಜಿಲ್ಲಾ ಯುವ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಅಧ್ಯಕ್ಷ ಗುಂಡೇರೆಡ್ಡಿ ಕಮಲಾಪುರೆ ಹೇಳಿದರು. ಅಂದು ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಲಿದ್ದು, ಕೋಟೆಯಿಂದ ಬೈಕ್ ರ್ಯಾಲಿ ಮುಖಾಂತರ ಮಾತೆ ಮಹಾದೇವಿ ಸಭಾಂಗಣಕ್ಕೆ ಕಾರ್ಯಕ್ರಮ ಬರಲಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್, ಶಾಸಕರಾದ ಸಿದ್ದು ಪಾಟೀಲ್, ಪ್ರಭು ಚವ್ಹಾಣ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್, ಮಲ್ಲಿಕಾರ್ಜುನ್ ಖೋಬಾ, ಮಾಲಾ ಬಿ ನಾರಾಯಣರಾವ್ ಹಾಗೂ ಮಠಾಧೀಶರಾದ ಭಾಲ್ಕಿಯ ಬಸವಲಿಂಗ ಪಟ್ಟದೇವರ್, ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಹಾರ್ಕೂಡ್ ಹಾಗೂ ಇತರ ಸ್ವಾಮೀಜಿಗಳು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಸವಣ್ಣವರ ಹಾಗೂ ಅಂಬೇಡ್ಕರ್ ಅವರ ಆಶಯದಂತೆ ಈ ಒಂದು ಸಂಘಟನೆಯು ರಚಿಸಲಾಗಿದ್ದು, ಅನ್ಯಾಯದ ವಿರುದ್ಧ ನ್ಯಾಯ ಕೊಡಿಸುವಂಥ ಕೆಲಸ ಈ ಸಂಘಟನೆ ಮಾಡಲಿದೆ ಎಂದು ಗುಂಡೇರೆಡ್ಡಿ ಕಮಲಾಪುರೆ ತಿಳಿಸಿದರು. ಈ ಹೊತ್ತಿನ ರಾಜಕೀಯದಲ್ಲಿ ನೋಡಿದರೆ ಒಂದು ರೀತಿಯ ಅಸಹ್ಯವಾಗುತ್ತದೆ. ಒಬ್ಬರೊಬ್ಬರು ವೈಯಕ್ತಿಕ ದ್ವೇಷ ಸಾಧಿಸುವುದು ಎಷ್ಟರ ಮಟ್ಟಿಗೆ ಸರಿ ಇದೆ ಎಂಬುದು ಗುಂಡೇರೆಡ್ಡಿ ಕಮಲಾಪುರೆ ಅವರ ಪ್ರಶ್ನೆಯಾಗಿದೆ. ಅದರ ಜೊತೆಗೆ ಅವರೆಲ್ಲ ಕಾರ್ಯಕ್ರಮದ ಕುರಿತು ಏನೆಲ್ಲ ಹೇಳಿದರು ಕೇಳೋಣ ಬನ್ನಿ. ವಿವಾಹ ಮಾಡಿರು ಯಾರು ಬೇರೆಯವ್ರು ಅನ್ಬೇಡ್ರಿ, ಎಲ್ಲರೂ ನಮ್ಮವ್ರ ತಿಳ್ಕೊಂಡು ನಡೆದಾಡಿದ ದೇವರು ಅಂತ ಅನ್ಬೋದು ನಾವು ಅವರಿಗೆ. ಯಾಕಂದ್ರೆ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಎಲ್ಲರಿಗೂ ಒಳ್ಳೇದು ಬಯಸಿದಕ್ಕಂತ ನಾಡಿದು. ಇವತ್ತಿನ ದಿನಮಾನಗಳಲ್ಲಿ ಬರೇ ಜಾತಿ ಇವ ನೋಡ್ಲತ್ತೀರಿ ಬಸವ ಕಲ್ಯಾಣದ ಯಾವ ಪರಿಸ್ಥಿತಿ ನಡೆದದ. ಇದು ನೋಡಿದ್ರೆ ಥೂ ಅನಿಸ್ತದ. ನಾವೇನು 500 ವರ್ಷ 1000 ವರ್ಷ ಬದುಕ್ಲಕ್ ಹುಟ್ಟಿಲ್ ಭೂಮಿ ಮೇಲೆ. ಎಲ್ಲರೂ ನಾವು ಮಾನವರನ್ನು ತಿಳ್ಕೊಂಡು ತಪ್ಪು ಮಾಡಿದ ತಪ್ಪು ಕಾನೂನದ, ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರ. ಇವತ್ತು ಬರೇ ಆಫೀಸಾಗ ಹೋಗ್ರಿ, ಯಾರ್ದು ಬಡ ಜನರು ಕೆಲಸ ಆಗ್ತಾ ಇಲ್ಲ. ಈ ದೀನ ದಲಿತರು, ಬಡವರು, ಹಿಂದುಳಿದವ್ರ ಬಗ್ಗೆ ಅವಾಜ್ ಎತ್ತೋರು ಯಾರೂ ಇಲ್ಲ. ಇವತ್ತು ಬರೀ ಇದು ಅಧಿಕಾರ ಅಂತ ಅಧಿಕಾರದಾಗ ಇದ್ದವರು ಅದು ಸ್ವಂತ ಅಪ್ಪನ ಆಸ್ತಿ ತರ ಬಿಹೇವಿಯರ್ ಮಾಡಿಕೊಂಡು ಇವತ್ತಿನ ಪರಿಸ್ಥಿತಿ ನಡೀಲತ್ತದ. ಇದಕ್ಕೆ ನಾವು ಯುವ ಕ್ರಾಂತಿ ಸಂಘಟನೆ ತೀವ್ರ ಖಂಡನೆ ಮಾಡ್ತೇವೆ. ಅವ್ರ ವಿರುದ್ಧ ಹೋರಾಟ ಮಾಡ್ಲಕ್ಕೂ ರೆಡಿ ಇದ್ದೇವೆ. ಇವತ್ತು ನಮ್ಮ ಜಿಲ್ಲೆದಾಗ ಹಲಿಕೆಟ್ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಎಲ್ಲ ರೈತರ ಜೀವನಾಡಿ ಅದು. ಆ ಫ್ಯಾಕ್ಟ್ರಿ ಇದ್ದಾಗ ಸಾವಿರಾರು ಜನ ಕೆಲಸ ಮಾಡ್ತಾರೆ, ಸಾವಿರಾರು ಜನ ಫ್ಯಾಮಿಲಿ ಬದುಕ್ತಿತ್ತು ಅದ್ರ ಮೇಲೆ. ಇವತ್ತು ಫ್ಯಾಕ್ಟ್ರಿ ಬಂದೈತೆ, ರೈತರು ಕಬ್ಬು ಹಾಕ್ಲಕ್ಕಿಲ್ಲ, ಯಾರು ಅದ್ರ ಬಗ್ಗೆ ಹೋರಾಟ ಇಲ್ಲ, ಅದ್ರ ಬಗ್ಗೆ ಕೇಳೋದಿಲ್ಲ ಯಾರು. ಬರೀ ಸ್ವಂತ ಪ್ರೆಸ್ಟೇಜ್ ಹಾಕೊಂಡು ಸ್ವಂತ ಸ್ವಾರ್ಥಗೋಸ್ಕರ ರಾಜಕೀಯ ಹರುವಂದ ಎಲ್ಲನೇ ಬರೀ ಸ್ವಾರ್ಥ ನೋಡ್ಕೊಂಡು ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗ್ಯದ. ಈ ಹೋರಾಟ ಮಾಡ್ರಿ, ಎಜುಕೇಶನ್ ಬಗ್ಗೆದಾಗ ಹೋರಾಟ ಮಾಡ್ರಿ, ಬಡವರ ಹೆಲ್ತ್ ಹಾಸ್ಪಿಟಲ್ಗಳದಾಗ ಸರಿ ಇಲ್ಲ ಅಂತರ ಬಗ್ಗೆ ಹೋರಾಟ ಮಾಡ್ರಿ. ಅದು ಬಿಟ್ಟು ಪ್ರೆಸ್ಟೇಜ್ ಇವತ್ತು ನೋಡಿ ಪ್ರೆಸ್ ಮೀಟ್ ಏನ್ ನಡೆದು ಬಸವ ಕಲ್ಯಾಣ ನೀ ಬಾ ಗುಡಿಗೆ ನಾ ಬಾ ಗುಡಿ. ಬಸವ ಕಲ್ಯಾಣ ಹಿಂದೂ ಶಾಸಕರಾಗಿದ್ದವರಾಗಿರ, ಮಂತ್ರಿ ಆಗಿದ್ದವರ ಯಾರು ಎಲೆಕ್ಷನ್ ಮುಗಿದು ಮೊಳೆ ಸಭರಿಗೆ ಗೌರವ ಮಾಡ್ಬೇಕು. ನಾವು ಸೀನಿಯರ್ ಇದ್ದಾರೆ, ಅವರು MLC ಇದ್ದಾರೆ. ಅವ್ರನ್ನ ಮಾತು ಹೇಳಿದ್ರು, ನಾವು ಒಟ್ಟು ಸಾಕಷ್ಟು ಎಲೆಕ್ಷನ್ ಲಡಸಿನ ನಾವು ಸೋತು ಎಲೆಕ್ಷನ್ ಮಾಡೋದು ಎಲೆಕ್ಷನ್ ಓಟಿನ ಅದ್ರ ಬಾದ್ ರಿಸಲ್ಟ್ಗೋಸ್ಕರ ಕಾಯ್ತಿದ್ದೆವು. ರಿಸಲ್ಟ್ ದಿನ ಎಲ್ಲರೂ ಹೋಗಿ ಕ್ಯಾಂಡಿಡೇಟ್ ಇರ್ತಿದ್ದೇವಲ್ಲ, ಯಾರು ಗೆದ್ದಿತಾರ ಅವ್ರಿಗೆ ವಿಶ್ ಮಾಡಿ, ಸೋತವ್ರು ವಿಶ್ ಮಾಡಿ ಹೊರಗೆ ಬರ್ತಿದ್ದೆವು. ಈ ಸೋತವ್ರಿಗೆ ಹೊರಗೆ ಗೆದ್ದವರು ಈ ಸೋತವ್ರು ಹೊರಗೆ ಹೊಂಟಿರೋದು ಹೊರಗಿನ ಗಾಡಿತನ ತಂದು ಬಿಡ್ತಿದ್ದವು ಅಂತ ಹೇಳಿದ್ರು ಅವರು. ಅದು ರೀ ರಾಜಕೀಯ, ಅದು ಅಣ್ಣ ಬಸವಣ್ಣವ್ರ ತತ್ವ ಸಿದ್ಧಾಂತದಾಗ ನಡೆಯೋದು. ಇವತ್ತು ಬರೀ ಸ್ಟೇಜ್ ಮೇಲೆ ಇದ್ರೆ ಅಣ್ಣ ಬಸವಣ್ಣ, ಡಾಕ್ಟರ್ ಬಾಬಾ ಸಾಹೇಬ ಬರೀ ಸ್ಟೇಜ್ ಆಗ್ಲತ್ತದ. ನೀನ್ ನಡವಳಿಕೆ ಕಾರ್ಯರೂಪದ ಎಲ್ಲದ ಎಲ್ಲೂ ಇಲ್ಲ. ಅದಕ್ಕೆಲ್ಲ ನಾವು ಯುವಕರು, ಇವತ್ತ ಅತಿ ಹೆಚ್ಚು ಯುವಕರು ಇರೋದೇ ನಮ್ಮ ಹಿಂದೂಸ್ತಾನ್ದಾಗ, ನಮ್ಮ ಇಂಡಿಯಾದಲ್ಲಿ. ನಾವು ಯುವಕರು ಮನಸ್ಸು ಮಾಡಿದ್ರೆ ಏನೂ ಆಗುತ್ತೆ ಅಂತೇಳಿ ಏನು ಮಾಡ್ಬೋದು. ಯುವಕರ ಮೇಲೆ ಅಷ್ಟು ತಾಕತ್ತದ. ಆ ಸಂಘಟನೆ ಯುವ ಕ್ರಾಂತಿ ಬಸವ ಕಲ್ಯಾಣ ನಾಡಿನ ನಾವು ಸ್ಟಾರ್ಟ್ ಮಾಡೋದ. ಅವತ್ತು ಹೆಚ್ಚಿನ ಸಂಖ್ಯೆದ ಎಲ್ಲ ಯುವಕರಿಗೆ ನಾನು ಕರೆ ಕೊಡ್ತೀನಿ, ತಾವೆಲ್ಲರೂ ಬಂದು ಇದ್ರಾಗ ಪಾಲ್ಗೊಳ್ಬೇಕು, ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು. ಮುಂದೆ ಬರ್ತಾ ದಿನದಾಗ ಎಲ್ಲರೂ ನಾವು ಈ ಯುವ ಕ್ರಾಂತಿ ಸಂಘಟನೆಯಿಂದ ನಮ್ಮ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ. ಈ ಭ್ರಷ್ಟಾಚಾರ ವಿರುದ್ಧ ನಾವೆಲ್ಲರೂ ಧ್ವನಿಗೂಡಿಸಿ ಹೋರಾಟ ಮಾಡ್ಬೇಕಂತೇಳಿ ನಾನು ನಿಮ್ಗೆಲ್ಲರಿಗೂ ಕರೆ ಕೊಡ್ತೀನಿ. ಈ 16 ತಾರೀಕು ಇದೇ ಆಗಸ್ಟ್ ಶನಿವಾರದಿಂದ ನಮ್ಮ ಕಾರ್ಯಕ್ರಮ 13 ವರ್ಷದ ವಾರ್ಷಿಕೋತ್ಸವ ಹಾಗೆ ಯುವ ಸಮ್ಮೇಳನ
ಇಲ್ಲಿಂದ ಸಂಘಟನೆಗೆ ನಾವು ಚಾಲನೆ ಕೊಡ್ಲತ್ತೀವೋ ಇಲ್ಲಿ ಇಟ್ಕೊಂಡು ಇಡೀ ನಾವು ಹೋಬಳಿ ಮಟ್ಟದಾಗ ಗ್ರಾಮ ಘಟಕಗಳು, ಹೋಬಳಿ ಘಟಕಗಳು, ತಾಲೂಕಾ ಪದಾಧಿಕಾರಿಗಳು, ಜಿಲ್ಲೆ ಪದಾಧಿಕಾರಿಗಳು, ಇಡೀ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ಇಡೀ ರಾಜ್ಯದವರೆಗೂ ಮುಟ್ಟಿಸೋ ಒಂದು ಉದ್ದೇಶದ ನಮ್ದು. ನಾವು ಇದು ಎಲ್ಲ ಕಡೆ ಎಲ್ಲರೂ ಸೇರಿ ಈಗ ಎಲ್ಲರೂ ಫೋನ್ ಮಾಡ್ತಿದ್ದಾರೆ, ನೀವು ಬರ್ರಿ ಅಣ್ಣ ನಾವು ಸಂಘಟನೆ ನಾವು ಜೋಡಿಸ್ಕೋತೀವಿ, ನಮಗೂ ಒಂದು ಪೋಸ್ಟ್ ಕೊಡ್ರಿ, ನಮಗೊಂದು ಯಾವುದೋ ಪದಾಧಿಕಾರಿ ನೇಮಕ ಮಾಡ್ಕೊಡ್ರಿ ಅಂತೆಲ್ಲ ಸಾಕಷ್ಟು ಯುವಕರು ದಿನ ಫೋನ್ ಮುಖಾಂತರ ಗ್ರೂಪ್ನಲ್ಲಿ ಮೆಸೇಜು ಫೋನ್ ಮಾಡ್ತಿದ್ದಾರೆ. ತಾವೆಲ್ಲರಿಗೆ ನಾನು ಈ ಮೀಡಿಯಾ ಮುಖಾಂತರ ನಾನು ಆಹ್ವಾನ ಕೊಡ್ತೀನಿ. ಇದು ಯಾವ್ದು ಮನಿದಲ್ಲ, ಯಾವ ಪಾರ್ಟಿದಲ್ಲ, ಯಾವ ಜಾತಿದಲ್ಲ, ಇದು ಎಲ್ಲರೂ ಸೇರಿ ಒಳ್ಳೆ ಭ್ರಷ್ಟರ ವಿರುದ್ಧ ಶಿವ ಸ್ವಪ್ನ ಯುವ ಕ್ರಾಂತಿ ಅಂದ್ರೆ ನಿದ್ದೆಗಣ್ಣವು ಹೇಳ್ಬೇಕು, ಅವ್ರು ತಪ್ಪು ಮಾಡೋರು. ಆ ರೀತಿ ನಾವು ಕಾನೂನು ಚೌಕಟ್ಟಿನಾಗ ಯಾರಿಗೆ ಹೆದರಲಾರದೆ ನಾವು ಒಳ್ಳೆ ಕೆಲಸ ಮಾಡೋಣ, ಒಳ್ಳೇದು ಮಾಡಿ ಈ ಸಂಘಟನೆ ಯಶಸ್ವಿ ಮಾಡೋಣ ಅಂತೇಳಿ ನಾನೆಲ್ಲರಿಗೆ ಕಳಕಳಿ ಮನವಿ ಮಾಡ್ತೀನಿ. ಈ ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು, ಸಕ್ಸಸ್ ಆಗುತ್ತೆ. ಇದು ಯಾರ ಮನೆದಲ್ಲ, ಸ್ವಾರ್ಥದಲ್ಲ, ಸ್ವಂತದಲ್ಲ. ನಾವೆಲ್ಲರೂ ಸೇರಿದಾಗ ಮಾತ್ರ, ಯುವಕರು ಸೇರಿದಾಗ ಒಂದು ಏನೋ ನಾವು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅದ. ಸಾಕಷ್ಟು ಸಮಸ್ಯೆಗಳವ ಇನ್ನು ಬರ್ತಕ್ಕಂಥ ದಿನದಾಗ ಅವೆಲ್ಲ ಹೇಳ್ಕೊತ ಹೋಗೋಣ. ಒಳ್ಳೇದು ನೀವೆಲ್ಲ ಬಂದು ನೀವೆಲ್ಲ ಮೀಡಿಯಾದವರಿಗೂ ಧನ್ಯವಾದ ಹೇಳ್ತೀನಿ. ಒಳ್ಳೇದು ಸಲಿಂದ ತಾವೆಲ್ಲರೂ ಟೈಮ್ ಕೊಡ್ತೀರಿ. ಪಾಪ ನೀವು ಸುದ್ದಿ ಮಾಡೋರಿದ್ದೀರಿ, ಏನಿದ್ರು ಸುದ್ದಿ ಮಾಡ್ತೀರಿ. ಇವತ್ತು ಈ ಬಸವಕಲ್ಯಾಣ ಈ ಅಣ್ಣ ಬಸವಣ್ಣನ ಕ್ಷೇತ್ರದ ಎಲ್ಲ ನನ್ನ ಅಣ್ಣ ತಮ್ಮರಿಗೆ ಒಂದು ಇನ್ನೊಂದು ಕಳಕಳಿ ಮನವಿ ಮಾಡ್ತೀನಿ. ಈ ನೀವೇನು ಚಾಲೆಂಜ್ ಕೊಟ್ಕೊಂಡು ಮೀಡಿಯಾ ಮಾಡ್ಲತ್ತೀರಿ, ಅದು ತಪ್ಪದ. ಅದು ನನಗನ್ನಿಸ್ತದ ವೈಯಕ್ತಿಕದಾಗ ಹೋಗ್ಬೇಡ್ರಿ. ಯಾರು ಇರೋರಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅದ. ದಯವಿಟ್ಟು ನಿಮಗೂ ಅಣ್ಣ ತಮ್ಮರಿದ್ದಾರೆ, ತಾಯಿ ತಂದೆ ಇದ್ದಾರೆ. ಮುಂದೆ ಇದು ವಿಕೋಪಕ್ಕೆ ಹೋಗ್ಬಾರ್ದು, ಅನಾಹುತ ಆಗಬಾರ್ದು ಅಂತೇಳಿ ನಾ ನಿಮ್ಗೆಲ್ಲರಿಗೂ ಮನವಿ ಮಾಡ್ತೀನಿ. ಹೋರಾಟ ಮಾಡ್ರಿ, ಯಾವ ಪಕ್ಷದಾಗ ಇರ್ತೀರ ಪಕ್ಷದ ಕೆಲಸ ಮಾಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಸ್ವಾರ್ಥ ಪ್ರಿಸ್ಟೇಜ್ ತಗೊಂಡು ಯಾರ್ದೋ ಸಲಿಂದು ಇದು ಮಾಡೋದು ಸರಿ ಇಲ್ಲ ಏನೋ ಅಂತೇಳಿ ನನ್ನ ಮನಸ್ಥಿತಿ ಅದ. ನಂದು ಏನಾರ ತಪ್ಪಾದ್ರೂ ಕ್ಷಮೆ ಮಾಡ್ರಿ. ನಂದೇನು ಹೇಳೋ ಧರ್ಮದ ನಾನು ಹೇಳಿದ್ದೀನಿ. ಯಾಕಂದ್ರೆ ನಾವು ಒಳ್ಳೆ ಕೆಲಸ ಸಲಿಂದ ಫೈಟ್ ಮಾಡ್ರಿ. ಇವತ್ತು ನೀ ನೋಡ್ಕೋತೀನಿ ಏ ಕ್ವಶನ್, ದೊಡ್ಡೋರಿಲ್ಲ ಸಣ್ಣೋರಿಲ್ಲ ತಮ್ಮ. ಇವತ್ತು ರಾಜಕೀಯದವ್ರು ಇರ್ತಾರ, ಹೋಯ್ತಾರ, ನಾಳೆಗೆ ಮತ್ತೆ ಯಾರೋ ಬರ್ತಾರ. ಅಧಿಕಾರ ವಿಕೇಂದ್ರೀಕರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧಿಕಾರ ಕೊಟ್ಟಾರ. ಇವತ್ತು ಇವ್ರು ಇರ್ತಾರೆ, ನಾಳೆ ಮತ್ತೆ ಯಾರೋ ಇರ್ತಾರ. ಇದು ಹರಿತ ಸಮುದ್ರದ ನಿಂದ್ರದಲ್ಲ. ಹಿಂದೂ ಎಷ್ಟೋ ಜನ ಅಧಿಕಾರ ಮಾಡಿದವ್ರ ಎಲ್ಲಿ ಉಳ್ದಾರ? ಎಲ್ಲರೂ ಮಣ್ಣಾಗ ಹೋಗ್ಯಾರ. ಮುಂದೆ ಇದ್ದೋರು ಹೋಗೋರ, ನಾವು ಹೋಗೋರಿದ್ದು ಎಲ್ಲರೂ. ಇದು ಸೃಷ್ಟಿ ನಿಯಮದ ಹುಟ್ಟಿದವಂದ್ರೆ ಸಾಯೋದೊಂದಿನ ಸತ್ಯ ಅದ. ನಾವೇನ ಒಳ್ಳೇದು ಮಾಡಿ ಸಾಯೋಣ. ಜನ ನಗ್ತಿದ್ದಾರೆ, ಬಸವಕಲ್ಯಾಣ ಕ್ಷೇತ್ರದ ಜನ, ಇಡೀ ಜಿಲ್ಲೆಯವರು ನೋಡಿ ಬಸವಕಲ್ಯಾಣ ನೋಡಿ ನಗ್ತಿದ್ದಾರೆ. ಆ ಥರ ಮಾಡಬೇಡ್ರಿ. ಯಾಕಂದ್ರೆ ಒಳ್ಳೆ ನಾಡದ ಅಣ್ಣ ಬಸವಣ್ಣಂದು. ಇಲ್ಲಿಂದ ಎಲ್ಲ ಒಳ್ಳೆ ಇದು ಬಸವಣ್ಣನ ಕರ್ಮಭೂಮಿ. ಇಲ್ಲಿಂದ ಅವಾಗ ಒಳ್ಳೇದು ಸಾರ ಇಡೀ ವರ್ಲ್ಡ್ ಬಸವಕಲ್ಯಾಣಕ್ಕೆ ವರ್ಲ್ಡ್ ಗುರು ಅಂತೇಳಿ ಬಸವಣ್ಣವ್ರಿಗೆ ಅವಾಗ ಕರೆದಿದ್ದದ. ಆ ಬಸವಕಲ್ಯಾಣ ಹೆಸರು ಕೆಡಿಸ್ಬೇಡ್ರಿ ಅಂತ ತಮ್ಮೆಲ್ಲರಿಗೆ ನಂದು ಇನ್ನೊಂದು ಮನವಿ ಮಾಡ್ತೀನಿ. ಮಾಡಿದ ಪ್ರೆಸ್ ಮೀಟ್ ಮುಗಿಸೋಣ.